ಅಣ್ಣಾರೆ ನಮಸ್ಕಾರ. ನಮಸ್ಕಾರ ಸರ್. ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಡ್ರಿ. ಸರ್ ನಮ್ಮ ಹೆಸರು ಕೆಂಚಪ್ಪ ಅಂತ. ಯಾವ ಊರು ಬರುತ್ತೆ, ಯಾವ ತಾಲೂಕು, ಯಾವ ಜಿಲ್ಲೆ? ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು. ಹೌದಾ, ಯಾವ ಗ್ರಾಮ ಪಂಚಾಯತಿ? ಮಾಣಾಕ್ನಹಳ್ಳಿ ಪಂಚಾಯತಿ. ಓಕೆ ಅಣ್ಣ, ನಿಮ್ದು ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಇರುತ್ತೆ? ಅಣ್ಣ ತಮ್ಮಗಳು ಎಷ್ಟು ಭಾಗ ಮಾಡ್ಕೊಂಡಿದ್ರೆ ಯಾವ ತರ ಇದೆ ಇಲ್ಲಿ? ಇದು 1.5 ಎಕರೆ ಇದೆ ಸರ್. 1.5 ಎಕರೆ ಇದೆ, ಎಲ್ಲ ಅರ್ಧ ಎಕರೆ ಮಾಡ್ಕೊಂಡಿದೀವಿ. ಅರ್ಧ ಎಕರೆ ಮಾಡ್ಕೊಂಡಿರ? ಅರ್ಧ ಎಕರೆ ಮಾಡ್ಕೊಂಡಿದೀವಿ. ಓಕೆ, ನೀವೇನ್ ಹಾಕಿದ್ರ, ನಿಮ್ ತಮ್ಮರು ಏನ್ ಹಾಕಿದಾರೆ? ನಾವು ಬೆಂಡೆ, ಟೊಮಾಟೆ, ಹೂ ಹಾಕಿದ್ವಿ. ನಮ್ ತಮ್ಮರು ಅರ್ಧ ಕನಕಾಂಬ್ರ ಹಾಕಿದ್ದಾರೆ, ಅರ್ಧ ಅಂಟ ಹಾಕಿದ್ದಾರೆ ನಮ್ಮ ಇನ್ನೊಬ್ಬ ತಮ್ಮರು. ಓಕೆ ಅಣ್ಣ, ಇದು ಯಾವ ತರನೆಲ್ಲ ಬರುತ್ತೆ? ಇದು ನಮ್ದು ಕೆಂಪ್ನೆಲ್ಲ ಸರ್. ಕೆಂಪ್ನೆಲ್ಲ? ಕೆಂಪ್ನೆಲ್ಲ. ಓಕೆ ಅಣ್ಣ, ಇದು ಜೂನ್ ತಿಂಗಳು ಒಳ್ಳೆ ಮಳೆಗಾಲ ಆಗ್ತಿರ್ಬೇಕು. ಇವತ್ತು ನೋಡ್ತಾ ಇದೀವಿ ನಿಮ್ ಜಮೀನಲ್ಲಿ ನೀರ್ ಕಟ್ಟಿದಿರ, ಯಾಕೆ ಮಳೆ ಆಗಿಲ್ವಾ? ಮಳೆ ಬಂದಿಲ್ಲ ಸರ್, ಸ್ವಲ್ಪನೂ ಬಂದಿಲ್ಲ. ಎಲ್ಲ ಒಂದ್ಸರಿ ಬಂದತ್ ನೋಡ್ರಿ ಸರ್, ಅಷ್ಟೇನೆ? ಅಷ್ಟೇ. ಓಕೆ ಅಣ್ಣ, ಈ ನೆಲದಲ್ಲಿ ಯಾವ ತರ ಬೆಳೆಗಳು ಚೆನ್ನಾಗ್ ಬರ್ತಾವ ನೀವ್ ನೋಡಿರೋ ಪ್ರಕಾರ? ಅಲ್ಲ, ಹೂವ, ಟೊಮಾಟೊ ಎಲ್ಲ ಚೆನ್ನಾಗ್ ಬರುತ್ತೆ ಸರ್. ನಮ್ ನೆಲ ಚೆನ್ನಾಗಿದೆ. ನೆಲ ತಾಕತ್ತಾಗೈತಾ? ತಾಕತ್ತಾಗಿದೆ ಸರ್. ಓಕೆ ಅಣ್ಣ, ಆಯ್ತು. ಇಲ್ಲಿ ಎಷ್ಟು ಬೋರ್ ಐತೆ? ನೀರು ಅಂತರ್ಜಲ ಎಷ್ಟು ಅಡಿಯಿಂದ ನೀರ್ ಬರ್ತಿದಾವೆ ಪ್ರೆಸೆಂಟ್? ಸರ್ ಒಂದು 80 ಅಡಿ ಇದ್ದಾನೆ ನೀರ್ ಬೀಳುತ್ತೀನಿ. 80 ಅಡಿಯಿಂದ ನೀರ್ ಬೀಳುತ್ತೆ? ನೀರ್ ಬೀಳುತ್ತೆ. ನೀರ್ ಚೆನ್ನಾಗಿದಾವ? ಸ್ವೀಟ್ ನೀರ? ಸ್ವೀಟ್ ನೀರ್ ಸರ್. ಓಕೆ ಅಣ್ಣ, ಈಗ ಇಲ್ಲಿ ನೋಡ್ತಾ ಇದೀವಿ ನೋಡಿ, ಯು ಶೇಪ್ ಅಲ್ಲಿ ಹೋಗ್ತಾ ಇತ್ತು ನೀರು. ಹಿಂಗ್ ಬಂದ್ ಈ ತರ ಮಾಡಿ ಯಾಕೆ ಮಾಡ್ತಾ ಇದೀರಾ? ಉದ್ದ ಬಿಡ್ಬೋದಲ್ಲ? ತನು ಜಾಸ್ತಿ ಇರುತ್ತಂತ. ಹಿಂಗೆ ಒಂದ್ ಉದ್ದ ಮಾಡಿದ್ರೆ ತನುವಿರಲ್ಲ, ಯಾರೇ ಹೋಗ್ಬಿಡುತ್ತೆ. ಇದಾದ್ರೆ ಒಂದ್ 3-4 ದಿನ ತಡೀತತೆ. ಈ ತರ ನೀರ್ ಬಿಟ್ರೆ ತನು ತಡಿಯುತ್ತೆ ಅಂತ? ತನು ತಡಿಯುತ್ತೆ, ಒಂದ್ 3-4 ದಿನ ಇರ್ತತೆ. ಓಕೆ ಅಣ್ಣ, ಈ ಸಸಿ ಕಾಣ್ತಾ ಇದೇವಲ್ಲ, ಇದು ಇವತ್ತು ಭೂಮಿ ನಾಟಿ ಮಾಡಿ ಎಷ್ಟು ದಿವಸ ಆಗೈತೆ? ಒಂದ್ 15 ದಿನ ಆಗೈತೆ ಸರ್. 15 ದಿವಸ ಆಗೈತೆ. ಓಕೆ ಅಣ್ಣ, ಸಸಿ ಎಲ್ಲ ಜಾಸ್ತಿ ಎಲ್ಲಿಂದ ತರ್ತೀರಿ ನೀವು? ಕ್ಯಾದಿಗೇರಿಯಿಂದ ತರ್ತೀವಿ. ಓಕೆ ಅಣ್ಣ, ಯಾವ್ಯಾವ ತರ ತಳಿ ಹಾಕೊಂಡಿದ್ರ? ಸೇವಂತಿಗೆಲೆಯ? ಇದ್ರಾಗೆ ಸೆಂಟ್ ಐತೆ, ಇದು ಐಶ್ವರ್ಯ ಐತೆ. ಐಶ್ವರ್ಯ, ಸೆಂಟ್ ಎಲ್ಲ ಐತೆ? ಸೆಂಟ್ ಎಲ್ಲ ಐಶ್ವರ್ಯ, ಮತ್ತೆ ಆ ಕಡೆ ಪರ್ಪಲ್ ಐತೆ. ಪರ್ಪಲ್ ಐತೆ? ಪರ್ಪಲ್ ಐತೆ. ಓಕೆ ಅಣ್ಣ, ಯಾಕೆ ಹಿಂಗ್ ಮಿಕ್ಸ್ ಹಾಕೊಂಡಿದ್ರ? ಎಲ್ಲ ಕಲರ್ ಇರ್ಲಿ ಅಂತ. ಎಲ್ಲ ಒಂದೇ ಕಲರ್ ಆದ್ರೆ ಕೊಯ್ಯಕ್ ಆಗಲ್ಲ ಅಂತ. ಹೊಲ ಚೆನ್ನಾಗ್ ಕಾಣಲ್ಲ ಅಂತ, ಅಥವಾ ಬೇರೆ ಬೇರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ? ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಓಕೆ ಅಣ್ಣ, ಇದು ಸೇವಂತಿಗೆನ ಎಷ್ಟು ವರ್ಷದಿಂದ ಬೆಳಿತಿದ್ರ? ನಾವೀಗಾಗಲೇ ಒಂದು 10-15 ವರ್ಷದಿಂದ ಬೆಳಿತಾ ಇದ್ದೀವಿ. 15 ವರ್ಷ ಬೆಳೆದ್ರಿ ನಿಮ್ ಸೇವಂತಿಗೆ ಚೆನ್ನಾಗ? ಓಕೆ ಅಣ್ಣ, ಒಂದ್ ವರ್ಷದಲ್ಲಿ ಎಷ್ಟು ಸರಿ ಬೆಳಿಬಹುದು? ನೀವ್ ಯಾವ ತರ ಬೆಳಿತ್ರ? ಬೇಸಿಗೆಯಲ್ಲಿ ಏನ್ ಬೆಳಿತ್ರ? ಬೇಸಿಗೆಯಲ್ಲಿ ಬೇರೆ ಇದ್ರಾಗೆ ಬೇರೆದ್ ಬೆಳಿತೀವಿ. ಪೂರ್ಣಿಮಾ ಅಂತ ಬೆಳಿತೀವಿ. ಪೂರ್ಣಿಮಾನ? ಈಗ ಸೆಂಟ್ ಎಲ್ಲ? ಈಗ ಸೆಂಟ್ ಎಲ್ಲ. ಓಕೆ ಅಣ್ಣ, ಕರೆಂಟ್ ಎಷ್ಟು ಗಂಟೆ ಬಂದು ಎಷ್ಟು ಗಂಟೆ ತನಕ ಇರ್ತವೆ? ನಮ್ದು ಬೆಳಿಗ್ಗೆ ಇವಾಗ 12 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆವರೆಗೆ ಇರುತ್ತೆ. ಹೌದಾ? ಅಣ್ಣ, ಕರೆಂಟ್ ಎಷ್ಟು ಗಂಟೆ ಬಂದು ಎಷ್ಟು ಗಂಟೆಗೆ ಹೋಗ್ತವೆ? 12 ಗಂಟೆಗೆ ಬಂದು 6 ಗಂಟೆವರೆಗೆ ಇರ್ತಾವ. 6 ಅವರ್ ಕರೆಂಟ್ ಇರ್ತವೆ? 6 ಅವರ್ ಒಂದೇ ಸರಿ ಕೊಡ್ತಾರ ನಮ್ಗೆ. ಹೌದಾ? ಓಕೆ ಅಣ್ಣ, ನೀರು ಸ್ಟಾರ್ಟಿಂಗ್ ನಿಂದ ಕೊನೆ ತನಕ ಹಿಂಗೆ ಬರ್ತಾವ, ಕಮ್ಮಿ ಆಗ್ತಾವ ಹೆಂಗೆ? ಇವಾಗ ಒಂದ್ 4 ಗಂಟೆವರೆಗೆ ಹೊಡಿತಾವೆ. 4 ಗಂಟೆ ಆದ್ಮೇಲೆ ಹಂಗೆ ಕಮ್ಮಿ ಹೊಡಿಯಲ್ಲ, ಪ್ರೆಸರ್ ಕಮ್ಮಿ ಆಗುತ್ತೆ. ಪ್ರೆಸರ್ ಕಮ್ಮಿ ಆಗುತ್ತೆ ಅಷ್ಟೇ. ಓಕೆ ಅಣ್ಣ, ಸುತ್ತಮುತ್ತ ಎಲ್ಲ ಅಡಿಕೆ ಮಾಡ್ತಿದಾರೆ. ನೀವೇನೋ ಅಡಿಕೆಗೆ ಯಾಕೆ ಹೋಗಿಲ್ಲ? ಇನ್ನು ಹೋಗ್ಬೇಕಾ, ಸ್ವಲ್ಪ ಮಾಡ್ಬೇಕು ಅಂತಿದ್ದೀರಾ? ಯಾವ ತರ ಪ್ಲಾನ್ ಐತೆ ಈ ಸರಿ? ಇವಾಗ ಅಡಿಕೆನೆ ಮಾಡೋದು. ಈಗ ಬೆಳೆ ತೆಗ್ದಾಕಿ ಅಡಿಕೆ ಮಾಡ್ತೀವಿ. ಹೌದಾ? ಓಕೆ ಅಣ್ಣ, ಈ ಸೇವಂತಿಗೆಯಲ್ಲಿ ಯಾವ ತರ ದುಡ್ಡಾಗುತ್ತೆ? ಎಷ್ಟು ತಿಂಗಳು ಬೆಳೆ? ಸ್ವಲ್ಪ ಮೇಂಟೆನೆನ್ಸ್ ಹೆಂಗೆ, ಸ್ವಲ್ಪ ಮಾಹಿತಿ ಕೊಡ್ರಿ. ಇವಾಗ ಇದು ಹಾಕಿ 3-3.5 ತಿಂಗಳಿಗೆ ಬರುತ್ತೆ. ಈಗ ಹಾಕಿದ್ರಿ ಮಾತ್ರ. ಈಗ ಹಾಕಿದ್ರೆ? ಈಗ ಹಾಕಿ ಯಾವ ಟೈಮಿಗೆ ಹೂ ಸ್ಟಾರ್ಟ್ ಆಗುತ್ತೆ ಇದು? ಇವಾಗ 9ನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. 9ನೇ ತಿಂಗಳಿಂದ. ಹಬ್ಬ ಯಾವ ಹಬ್ಬಕ್ಕೆ ಬರುತ್ತೆ? ದಸರಾಕ್ ಬರುತ್ತೆ. ದಸರಾ ಕರೆಕ್ಟ್ ಆಗಿ ಬರುತ್ತಾ? ಇವಾಗ ಹಾಕಿದ್ರೆ ದಸರಾ ದೀಪಾವಳಿ ತಕನೇ ಇರುತ್ತಾ ಇದೆಯಾ? ಓಕೆ ಆಯ್ತಣ್ಣ, ಇದು ಒಂದು ಸೇವಂತಿಗೆ ಇಷ್ಟಕ್ಕೆ ಎಷ್ಟು ಖರ್ಚು ಬರುತ್ತೆ? ಯಾವ ತರ ಲೋ ಮೇಂಟೆನೆನ್ಸ್ ಅಲ್ಲಿ ಮಾಡ್ತೀರಿ ನೀವು? ಇದಕ್ಕೆ ಈಗ ಏನಿಲ್ಲ ಅಂದ್ರೂ ಒಂದ್ ಎಲ್ಲ ಬೇಸಾಯ ಇದ್ದು ಅದು ಎಲ್ಲ ಸೇರಿ ಒಂದ್ 15 ಒಂದ್ 20 ಸಾವಿರ ಖರ್ಚಾಗುತ್ತೆ. ಏನ್ ಅಮ್ಮಮ್ಮ ಅಂದ್ರೆ ಬಂದ್ರೆ 1.5 ಲಕ್ಷ 2 ಲಕ್ಷ. ಓಕೆ, ರೇಟ್ ಇದ್ರೆ. ಓಕೆ ಅಣ್ಣ, ರೇಟ್ ಸೇವಂತಿಗೆ ನಾರ್ಮಲ್ ಆಗಿ ಎಷ್ಟಿರುತ್ತೆ? ನಿಮಗೆ ರೈತರಿಗೆ ಎಷ್ಟು ಸಿಕ್ಕರೆ ಲಾಭ ಆಗುತ್ತೆ? ನಮಗೆ ಒಂದು 5, 6, 8, 7 ಇದ್ರೆ ಸಿಗುತ್ತೆ. 1000 ರೂಪಾಯಿಗೆ? 1000 ರೂಪಾಯಿಗೆ 1000 ರೂಪಾಯಿಗೆ 5 ರಿಂದ 8 ಮಾರೊಳಗಾದ್ರೆ ನಿಮ್ಗೆ ದುಡ್ಡು ಆಗುತ್ತೆ. ಅದಕ್ಕಿಂತ ಕಮ್ಮಿ ಬಂದ್ರೆ ಲಾಸ್ ಆಗುತ್ತೆ. ಓಕೆ, ಸುತ್ತಮುತ್ತ ವಾತಾವರಣ ತುಂಬಾ ಸೇವಂತಿಗೆ ಹಾಕಿದಾರ ಅಥವಾ ನಾರ್ಮಲ್ ಆಗಿ ಹಾಕಿದಾರ ಅನ್ನಿಸ್ತೈತಾ? ಹೆಂಗ ಭರ್ತಿ ಹಾಕಿದಾರೆ. ನಮ್ ಇಡೀ ಊರ್ ತುಂಬಾನು ಬರೀ ಅದೇ ಕೆಲಸ. ಬರೀ ನಮ್ಮೂರ್ ಸೈಡ್ ಮಾತ್ರ. ಬೇರೆ ಆ ಕಡೆ ಮಂದಿ ಈ ಕಡೆ ಆ ಕಡೆ ಹೋದ್ರಿಲ್ಲ. ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಹೋದ್ರಿಲ್ಲ? ಇಲ್ಲ ಅಷ್ಟೇ. ನಮ್ಮೂರಾಗ ಅಷ್ಟೇ. ನಮ್ಮೂರ ಲಾಸ್ಟ್. ಆ ಕಡೆ ನೆಲ್ಗತ್ನಟ್ಟಿ ಸೈಡ್ ಬೆಳಿತಾರೆ, ಈ ಕಡೆನಿಲ್ಲ. ಓಕೆ ಅಣ್ಣ, ಈ ಭೂಮಿನ ಯಾವ ತರ ತಾಕತ್ತು ಮಾಡ್ತೀರಾ? ಎಷ್ಟು ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ, ದನಿ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ ವರ್ಷ ಹೊಡಿತಿರ್ತೀವಿ. 2 ಲೋಡ್ 3 ಲೋಡ್ ಹೊಡಿತಿರ್ತೀವಿ. ಪ್ರತಿ ವರ್ಷ ಹೊಡಿತೀರಾ? ಪ್ರತಿ ವರ್ಷನೂ ಹೊಡಿತಾ ಇರ್ತೀವಿ. ಯಾಕಂದ್ರೆ ಹೂ ಬೆಳಿತೀವಲ್ಲ. 3 ತಿಂಗಳು 6 ತಿಂಗಳು ಬೆಳೆ ಆಗಿರೋದ್ರಿಂದ ಭೂಮಿ ಇದಿರಲ್ಲ ಅಂತ ವರ್ಷ ಹೊಡಿತೀವಿ. ವರ್ಷ 2 ಲೋಡ್ 3 ಲೋಡ್ ಹೊಡ್ಕೊಂತಿರ್ತೀವಿ. ಓಕೆ ಅಣ್ಣ, ಇದಕ್ಕೆ ಸೇವಂತಿಗೆ ಜಾಸ್ತಿ ಬಂದ್ರೆ ಏನ್ ರೋಗ ಬರುತ್ತೆ? ಇದಕ್ ಬರೇ ಬೆಂಕಿ ರೋಗ ಅಂದ್ಬಿಟ್ರೆ ಇನ್ನೇನು ಬರಲ್ಲ. ಬೇರೆ ಇನ್ನೇನು ಬರಲ್ಲ? ಬೇರೆದೇನಿರಲ್ಲ. ಓಕೆ ಅಣ್ಣ, ಹೂ ಬಿಡ್ಸಕ್ಕೆಲ್ಲ ನಿಮ್ಮೂರ್ ಕಡೆ ಕೂಲಿಯರ್ದೇನ್ ತೊಂದ್ರೆ ಎಲ್ಲೋ ಪ್ರಾಬ್ಲಮ್ ಇಲ್ಲ? ಇಲ್ಲ, ನಮ್ ಕೂರ್ಗೆ ಎಲ್ಲ ಸಿಗ್ತಾರಲ್ಲ? ಓಕೆ ಅಣ್ಣ, ಇದು ಈ ಕೆಲವರು ಹಿಂಗೆ ಉದ್ದುಕ್ ಮಾಡ್ತಾರೆ. ನೀವ್ ಯಾಕೆ ಹಿಂಗೆ ಯೂ ಶೇಪ್ ಅಲ್ಲಿ ಕಟ್ತಾರ? ಅಲ್ಲಿ ಬೆಡ್ ಮಾಡಿದಾರ ನೋಡ್ರಿ, ಅಲ್ಲಿ ಹಾಕಿದಾರ ನೋಡ್ರಿ ಪಕ್ಕದಾಗೆ. ಬೆಡ್ ಆದ್ರೆ ಇದು ಡ್ರಿಪ್ಪಿಂಗ್ ಮಾಡ್ಬೇಕು. ಓಕೆ, ಡ್ರಿಪ್ಪಿಗೆ ನಮ್ದು ಬಾಳ ನೀರ್ ಬರುತ್ತೆ, ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ. ಕಿತ್ಕೊಂಡ್ ಹೋಗೋ ಪೈಪ್.
ಓ ಹಂಗೆ. ಬೋರ್ ಪ್ರೆಸರ್ ಜಾಸ್ತಿ ಐತೆ. ಓಕೆ, ನೀವು ಲಾಂಗ್ ಟರ್ಮ್ ಬೆಳಿತಿರಲ್ಲ, ಈ ತರ ತರಕಾರಿ ಬೆಳೆ ಬೆಳಿತಿರೋದ್ರಿಂದ ನೀರು ಪ್ರೆಸರ್ ಬರುತ್ತೆ. ನಮ್ದಕ್ಕೆ ಇದು ಡ್ರಿಪ್ ಮಾಡಿದ್ರೆ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ಹಂಗಾಗಿ ಫಸ್ಟ್ ಆರ್ಡರ್ ಮಾಡ್ಬೇಕು. ಕಮ್ಮಿ ಜಮೀನಲ್ಲ, ಹಂಗಾಗಿ ಕಮ್ಮಿ ಜಮೀನಲ್ಲ, ಫಸ್ಟ್ ಆರ್ಡರ್ ಮಾಡ್ಬೇಕು. ಇಲ್ಲಾಂದ್ರೆ 5 ಭಾಗಕ್ಕನ ಮಾಡ್ಬೇಕು. ಮಾಡಿದ್ರೆ ಪೈಪ್ ತಡಿಯಲ್ಲ. ಓಕೆ ಅಣ್ಣ, ಈ ಸೈಡ್ ಸ್ವಲ್ಪ ಬೆಂಡೆಕಾಯಿ ಹಾಕಿದ್ರಾ? ಈಗ ಬೆಂಡೆಕಾಯಿ ಇದು ಯಾವ ತರ ಪ್ಲಾನ್ ಮಾಡಕ್ ಕಟ್ಟಿದ್ರೆ ಹೆಂಗೆ ಬೆಂಡೆಕಾಯ್ದು? ಹೋದ್ ಸರಿ ಹಾಕಿದ್ದೆ ಬೆಂಡೆಕಾಯಿ, ಚೆನ್ನಾಗಿ ರೇಟ್ ಸಿಕ್ಕಿತ್ತು. ಈ ಸರಿನೂ ಅದಕ್ಕೆ ಮಾಡಿದ್ವಿ. ಓಕೆ, ಈ ಸರಿ ಚೆನ್ನಾಗಿ ರೇಟ್ ಸಿಗ್ಬೋದು ಅಂತ ಮಾಡಿದಿರ. ಓಕೆ ಅಣ್ಣ, ಸೇವಂತಿಗೆನ ಗಿಡದಿಂದ ಗಿಡಕ್ಕೆ ಎಷ್ಟು ಹತ್ರ ತಗಂದ್ರೆ ಚೆನ್ನಾಗಿ? ಇದು ಒಂದೂವರೆ ಅಡಿ ಐತಿ. ಇದು 1.5 ಅಡಿ ಐತೆ. 1.5 ಅಡಿ. 1.5 ಅಡಿ ಒಳ್ಳೆ ಹತ್ರನ? 1.5 ಅಡಿನೇ ಕರೆಕ್ಟ್. ಒಂದೊಂದ್ ಅಡಿ ಹಾಕಿದ್ದಾರೆ, 1.5 ಅಡಿ ಹಾಕಿದ್ರೇನೆ ಚೆನ್ನಾಗಿ. ಓಕೆ, ಒಂದ್ಸರಿ ಅಣ್ಣ ಹೂ ಸೇವಂತಿಗೆ ಸ್ಟಾರ್ಟ್ ಆದ್ಮೇಲೆ ಎಷ್ಟು ತಿಂಗಳು ಬರುತ್ತೆ? 3 ತಿಂಗಳು 3.5 ತಿಂಗಳು ತಕನೇ ಇರುತ್ತೆ. ಒಂದ್ಸಲಿ 3.5 ತಿಂಗಳು ಸ್ಟಾರ್ಟ್ ಆತ. ಓಕೆ ಅಣ್ಣ, ಹೂ ಚೆನ್ನಾಗ್ ಬರ್ಬೇಕು ಅಂದ್ರೆ ಬೇರೆ ಏನಾರು ಇದೈತಾ ಅಥವಾ ಹೊಲ ತಾಕತ್ತಿದ್ರೆ ಸಾಕ? ಹೆಂಗೆ ಹೊಲ ತಾಕತ್ತಿರ್ಬೇಕು, ಔಷಧಿನೂ ಹೊಡಿಬೇಕು. ಎಷ್ಟ್ ಸರಿ ಒಂದ್ ಔಷಧಿ ತಗೋಬಹುದಣ್ಣ ಅಂದಾಜು? ಅಯ್ಯೋ, ಒಂದೊಂದ್ಸರಿ ತಗಂದ್ರೆ 5-5 ಸಾವಿರ ರೂಪಾಯಿ ಔಷಧಿ ಆಗುತ್ತೆ. ಹೌದಾ? ಓಕೆ ಓಕೆ ಓಕೆ. ಹಂಗ ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಒಂದು ಸಣ್ಣದಾಗಿ ಮಾಹಿತಿ ಕೊಟ್ಟಿದ್ದೀನಿ. ನಮ್ಮ ರೈತರು ಮತ್ತು ಅವ್ರ ಅಣ್ಣ ತಮ್ಮಂದರು ಯಾವ ರೀತಿ ಹೊಂದಾಣಿಕೆ ಮೇಲೆ ಬೆಳೆ ಬೆಳೀತಿದ್ದಾರೆ ಅಂತೇಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.